ಇನ್ನು ಶಾಸಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಜಾಮೀನು ಮೂಲಕ ರಿಲೀಸ್ ಆದರೂ ಕೂಡ ಮತ್ತೆ ಅರೆಸ್ಟ್ ಆಗಿದ್ದಾರೆ ರೇಪ್ ಕೇಸ್ ಮೇಲೆ. ಹಾಗಿದ್ರೆ ಮುನಿರತ್ನ ಅವರ ಸಂಕಷ್ಟ ಮುಗಿಯೋದಿಲ್ವಾ? ಏನಾಗ್ತಾ ಇದೆ ಮುನಿರತ್ನ ಅವರ ಬಗೆಗಿನ ಅಪ್ಡೇಟ್ ಇಲ್ಲಿದೆ ರಿಪೋರ್ಟ್. ಮುನಿರತ್ನಗೆ ಶಾಕ್ ಕೊಟ್ಟ ಪೊಲೀಸರು. ಜಾಮೀನು ಸಿಕ್ಕರೂ ಬಿಜೆಪಿ ಶಾಸಕ ಮತ್ತೆ ಲಾಕ್. ಬಿಜೆಪಿ ಶಾಸಕ ಮುನಿರತ್ನಗೆ ಶನಿ ಕಾಟ ಶುರುವಾಗಿದೆ ಅನ್ಸುತ್ತೆ. ಮೊನ್ನೆ ಜಾತಿ ನಿಂದನೆ ಹಾಗೂ ಬೆದರಿಕೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ರು. ಇಂದು ಬೆಳಗ್ಗೆ ಅಷ್ಟೇ ಬೇಲ್ ಪಡೆದು ಹೊರಬಂದಿದ್ದಷ್ಟೇ. ಅಷ್ಟರಲ್ಲಿ ಅತ್ಯಾಚಾರ ಆರೋಪದಲ್ಲಿ ಅವರನ್ನ ಕಗ್ಗಲೀಪುರ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಹಾಗೂ ಮಾಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ 6 ಜನ ಇನ್ಸ್ಪೆಕ್ಟರ್ ಮುನಿರತ್ನ ಬಂಧಿಸಲು ಇಡೀ ರಾತ್ರಿ ಜೈಲು ಬಳಿ ಕಾದು ಇಂದು ಮುಂಜಾನೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಸಂತ್ರಸ್ತೆಯೊಬ್ಬಳು ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ನೀಡಿದ್ಲು. ಸಂತ್ರಸ್ತೆಯ ದೂರಿನ ಮೇಲೆ ಮುನಿರತ್ನ ಸೇರಿ ಒಟ್ಟು 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರ ಸ್ಪರ್ಮ್, ಪ್ಯೂಬಿಕ್ ಹೇರ್, ಉಗುರು ಸಂಗ್ರಹ, ದೇಹಗಳ ಮೇಲಿನ ಗಾಯದ ಗುರುತು ಪತ್ತೆ ಟೆಸ್ಟ್. ಕಗ್ಗಲೀಪುರದ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಪರೀಕ್ಷೆ. ವೈದ್ಯಕೀಯ ಪರೀಕ್ಷೆ ಮುಗಿದಿದ್ದು ಇನ್ನು ಬೆಂಗಳೂರಿನ 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲು ಕಗ್ಗಲೀಪುರ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದ ಮುನಿರತ್ನಗೆ ಇದೀಗ ಸಾಲು ಕೇಸ್ಗಳು ಸಂಕಷ್ಟ ತಂದಿಟ್ಟಿದೆ. ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗ್ತಾರಾ ಅಥವಾ ಅವರನ್ನ ನ್ಯಾಯಾಲಯ ಪೊಲೀಸರ ವಶಕ್ಕೆ ಒಪ್ಪಿಸಲಿದ್ಯಾ ಎಂಬುದನ್ನ ಕಾದ್ ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಆರೋಪ ಸಂಬಂಧ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಒಕ್ಕಲಿಗ ವಾರ್ ಶುರುವಾಗಿದೆ. ನಿನ್ನೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆ ಮಾಡಿದ್ದಕ್ಕೆ ಎಚ್ಡಿಕೆ ಮತ್ತು ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಒಕ್ಕಲಿಗ ನಾಯಕ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ಅಶೋಕ್ ಹೇಳಿದರೆ, ದೇವೇಗೌಡರಿಗೆ ಅಪಮಾನ ಮಾಡಿದ್ದಾಗ ಎಲ್ಲೋಗಿದ್ರಿ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ, ಇವತ್ತು ನಡೀತಾ ಇದೆಯಲ್ಲ. ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೇನೆ ಚಪ್ಪಲಿ ಯಾರು ಹಾಕಿ ಮೆರವಣಿಗೆ ಮಾಡಿಸಿದ್ರಲ್ಲ ಫೋಟೋಗೆ, ಎಲ್ಲೋಗಿತ್ತು ಅವತ್ತು? ಎಲ್ಲೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ? ನಾನು ಕಾಣದೇ ಇರೋದ ಇವತ್ತು ಒಕ್ಕಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಿ? ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ, ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರಷ್ಟೇ, ಒಕ್ಕಲಿಗ ನಾಯಕರಲ್ಲ ಅವರು. ಹಿಂದೆ ದೇವೇಗೌಡರ ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ. ಈಗ ಯಾರನ್ನ ಇವರು ಏನೇ ಬಾಯಿ ಬಿಡ್ಕೊಂಡ್ರು, ದೇವೇಗೌಡ ಪ್ರಧಾನಿಯಾಗಿದ್ದವ್ರು ದೇಶದ, ಅಂದರೆ ಇತಿಹಾಸದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರಲ್ಲ. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಒಕ್ಕಲಿಗರು ಒಕ್ಕಲಿಗ ಬಗ್ಗೆ ಭಾಳ ಅಭಿಮಾನ ನಿಮಗೆ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯನ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದ್ದಾರಲ್ಲ, ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ, ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತ ಕೇಳ್ತಾವ್ರಲ್ಲ, ಮಾಡಿ. ಇನ್ನು ಶಾಸಕ ಮುನಿರತ್ನಗೆ ಸಾಲು ಸಂಕಷ್ಟ ಎದುರಾಗಿದೆ. ಜಾಮೀನು ಮೂಲಕ ರಿಲೀಸ್ ಆದರೂ ಕೂಡ ಮತ್ತೆ ಅರೆಸ್ಟ್ ಆಗಿದ್ದಾರೆ ರೇಪ್ ಕೇಸ್ ಮೇಲೆ. ಹಾಗಿದ್ರೆ ಮುನಿರತ್ನ ಅವರ ಸಂಕಷ್ಟ ಮುಗಿಯೋದಿಲ್ವಾ? ಏನಾಗ್ತಾ ಇದೆ ಮುನಿರತ್ನ ಅವರ ಬಗೆಗಿನ ಅಪ್ಡೇಟ್ ಇಲ್ಲಿದೆ ರಿಪೋರ್ಟ್. ಮುನಿರತ್ನಗೆ ಶಾಕ್ ಕೊಟ್ಟ ಪೊಲೀಸರು. ಜಾಮೀನು ಸಿಕ್ಕರೂ ಬಿಜೆಪಿ ಶಾಸಕ ಮತ್ತೆ ಲಾಕ್.
ಬಿಜೆಪಿ ಶಾಸಕ ಮುನಿರತ್ನಗೆ ಶನಿ ಕಾಟ ಶುರುವಾಗಿದೆ ಅನ್ಸುತ್ತೆ. ಮೊನ್ನೆ ಜಾತಿ ನಿಂದನೆ ಹಾಗೂ ಬೆದರಿಕೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ರು. ಇಂದು ಬೆಳಗ್ಗೆ ಅಷ್ಟೇ ಬೇಲ್ ಪಡೆದು ಹೊರಬಂದಿದ್ದಷ್ಟೇ. ಅಷ್ಟರಲ್ಲಿ ಅತ್ಯಾಚಾರ ಆರೋಪದಲ್ಲಿ ಅವರನ್ನ ಕಗ್ಗಲೀಪುರ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಹಾಗೂ ಮಾಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ 6 ಜನ ಇನ್ಸ್ಪೆಕ್ಟರ್ ಮುನಿರತ್ನ ಬಂಧಿಸಲು ಇಡೀ ರಾತ್ರಿ ಜೈಲು ಬಳಿ ಕಾದು ಇಂದು ಮುಂಜಾನೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಸಂತ್ರಸ್ತೆಯೊಬ್ಬಳು ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ನೀಡಿದ್ಲು. ಸಂತ್ರಸ್ತೆಯ ದೂರಿನ ಮೇಲೆ ಮುನಿರತ್ನ ಸೇರಿ ಒಟ್ಟು 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರ ಸ್ಪರ್ಮ್, ಪ್ಯೂಬಿಕ್ ಹೇರ್, ಉಗುರು ಸಂಗ್ರಹ, ದೇಹಗಳ ಮೇಲಿನ ಗಾಯದ ಗುರುತು ಪತ್ತೆ ಟೆಸ್ಟ್. ಕಗ್ಗಲೀಪುರದ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಪರೀಕ್ಷೆ. ವೈದ್ಯಕೀಯ ಪರೀಕ್ಷೆ ಮುಗಿದಿದ್ದು ಇನ್ನು ಬೆಂಗಳೂರಿನ 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲು ಕಗ್ಗಲೀಪುರ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದ ಮುನಿರತ್ನಗೆ ಇದೀಗ ಸಾಲು ಕೇಸ್ಗಳು ಸಂಕಷ್ಟ ತಂದಿಟ್ಟಿದೆ. ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗ್ತಾರಾ ಅಥವಾ ಅವರನ್ನ ನ್ಯಾಯಾಲಯ ಪೊಲೀಸರ ವಶಕ್ಕೆ ಒಪ್ಪಿಸಲಿದ್ಯಾ ಎಂಬುದನ್ನ ಕಾದ್ ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಆರೋಪ ಸಂಬಂಧ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಒಕ್ಕಲಿಗ ವಾರ್ ಶುರುವಾಗಿದೆ. ನಿನ್ನೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆ ಮಾಡಿದ್ದಕ್ಕೆ HDK ಮತ್ತು ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಒಕ್ಕಲಿಗ ನಾಯಕ DKಶಿಯನ್ನ CM ಮಾಡಿ ಅಂತ ಅಶೋಕ್ ಹೇಳಿದರೆ, ದೇವೇಗೌಡರಿಗೆ ಅಪಮಾನ ಮಾಡಿದ್ದಾಗ ಎಲ್ಲೋಗಿದ್ರಿ ಅಂತ HDK ಕಿಡಿಕಾರಿದ್ದಾರೆ. ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ, ಇವತ್ತು ನಡೀತಾ ಇದೆಯಲ್ಲ. ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೇನೆ ಚಪ್ಪಲಿ ಯಾರು ಹಾಕಿ ಮೆರವಣಿಗೆ ಮಾಡಿಸಿದ್ರಲ್ಲ ಫೋಟೋಗೆ, ಎಲ್ಲೋಗಿತ್ತು ಅವತ್ತು? ಎಲ್ಲೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ? ನಾನು ಕಾಣದೇ ಇರೋದ ಇವತ್ತು ಒಕ್ಕಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಿ? ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ, ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರಷ್ಟೇ, ಒಕ್ಕಲಿಗ ನಾಯಕರಲ್ಲ ಅವರು. ಹಿಂದೆ ದೇವೇಗೌಡರ ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಈಗ ಯಾರನ್ನ ಇವರು ಏನೇ ಬಾಯ್ಬಿಡ್ಕೊಂಡ್ರು ದೇವೇಗೌಡ ಪ್ರಧಾನಿಯಾಗಿದ್ದವ್ರು ದೇಶದ, ಅಂದರೆ ಇನ್ನು ಇತಿಹಾಸದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಒಕ್ಕಲಿಗರು? ಒಕ್ಕಲಿಗ ಬಗ್ಗೆ ಭಾಳ ಅಭಿಮಾನ ನಿಮಗೆ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಕೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯನ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದ್ದಾರಲ್ಲ, ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ, ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತ ಕೇಳ್ತಾವ್ರಲ್ಲ, ಮಾಡಿ.